ಕಂದ ವಿರಾಟ್, ಯಾಕೋ ಕಂದ ಒಂಥರ ಇದ್ಯಾ? ಏನಾಯ್ತು? ಅಯ್ಯೋ ಏನಿಲ್ಲಮ್ಮ. ಏನಾಯ್ತು ಅಂತ ಹೇಳು. ಅದೇನಿಲ್ಲಮ್ಮ. ಮಧು 2 ದಿನದಿಂದ ಆಫೀಸಿಗೆ ಬಂದಿಲ್ಲ. ಫೋನ್ ಮಾಡಿ ತಿಳ್ಕೊ. ಮಾಡಿದ್ದೆ, ಸ್ವಿಚ್ ಆಫ್ ಬರ್ತಾ ಇದೆ. 1-2 ಸಲ ಅವಳು ಫೋನ್ ಕೂಡ ತೆಗಿಲಿಲ್ಲ. ಅದಕ್ಕೆ ಯಾಕೋ ಇಷ್ಟು ಗಾಬರಿ ಪಟ್ಕೋತ್ಯಾ? ಯಾವುದಾದ್ರೂ ಇಂಪಾರ್ಟೆಂಟ್ ವರ್ಕಲ್ಲಿ ಇದ್ದಾಳೋ ಏನೋ. ನಾಳೆ ಬರ್ತಾಳೆ ಬಿಡು. ನಾಳೆ ಕೂಡ ಬರ್ದೇ ಹೋದ್ರೆ ಅದೇ ಏನಾಯ್ತೋ ಅರ್ಥ ಆಗ್ತಾ ಇಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಮನ್ಸನ್ನ ಹಾಳು ಮಾಡ್ಕೋಬೇಡ. ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಸಹ ಮಧು ಆಫೀಸಿಗೆ ಬರ್ದೇ ಇರೋಳಲ್ಲ. ನಾಳೆ ಬರ್ತಾಳೆ ಬಿಡೋ ವಿರಾಟ್. ಹಿಡಿಬೇಕು, ಅವನನ್ನ ಹೇಗಾದ್ರೂ ಮಾಡಿ ಈ ಸಲ ಹಿಡಿಬೇಕು. ಆದ್ರೆ ಹೀಗ್ ಯಾವ ಆಧಾರನೂ ಇಲ್ಲದೆ ಅವನ್ನ ಹೇಗ್ ಹುಡುಕೋದು? ಅವನಿದ್ದಕ್ಕೂ ಮುಂಚೆ ಕಾಣಿಸ್ಕೊಂಡಿದ್ದ ಏರಿಯಾದಲ್ಲಿ ಆ ಸುತ್ತಮುತ್ತನೇ ಫೋಕಸ್ ಮಾಡ್ಬೇಕು. ಅಲ್ಲ ಅವನ ಬಗ್ಗೆ ಎನ್ಕ್ವೈರಿ ಮಾಡ್ಬೇಕು. ಏನಾದ್ರೂ ಅವನ ಬಗ್ಗೆ ಗೊತ್ತಾಗೋ ಅವಕಾಶ ಖಂಡಿತ ಸಿಗತ್ತೆ. ವಿಕ್ರಮ್, ವಿಕ್ರಮ್, ಛೇ, ಏನ್ ದುರಾದೃಷ್ಟನೋ ನಂದು. ನನ್ನನ್ನು ಹೀಗೆ ಅಲ್ದಾಡಿಸ್ತಿದೆ. ಫಾಸ್ಟ್ 1 ಕ್ಯಾಬ್ ಸರ್ವಿಸಸ್. ಎಸ್, ಈ ಕ್ಯಾಬ್ ಸರ್ವಿಸ್ ಎಲ್ಲಿದೆ ಅಂತ ಕಂಡು ಹಿಡಿದ್ರೆ ಆ ವಿಕ್ರಮ್ ಎಲ್ಲಿ ಇಳ್ದ ಅಂತ ತಿಳ್ಕೋಬಹುದು.